ವಿಶ್ವಗುರು ಬಸವಣ್ಣನವರಿಗೆ. ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ಅದ್ಭುತವಾಗಿ ನಮ್ಮ ಎಲ್ಲ ಅಕ್ಕಂದಿರು ಮಾತಾಡಿದರೆ. ವಿಶೇಷವಾಗಿ ನಮ್ಮ ಮಹಿಳಾ ಇದರಲ್ಲಿ ನಮ್ಮ ವಿಜಯಲಕ್ಷ್ಮಿ ಅಕ್ಕವರು, ಬಾಳಿ ಅಕ್ಕವರು ತಾವು ಮುಂದೆ ನಿಂತು ಯಾವ ರೀತಿ 12ನೇ ಶತಮಾನದಲ್ಲಿ ಕಲ್ಯಾಣದ ಶರಣರಿಗೆ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅಕ್ಕ ನಾಗಮ್ಮನ ನೇತೃತ್ವದಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಇದು ಲಿಂಗಾಯತ ಸಮಾಜ. ಅದೇ ರೀತಿಯಾಗಿ ಇವ್ರೇನ್ ತಿಳ್ಕೊಂಡಿರು ಇವ್ರು ಮನೆ ಕುಂಡಿರ್ತಾರೇನೋ ಅಂತ. ನಾವು ಮನೆ ಕುಂಡ್ರೋರಲ್ಲ, ಅಕ್ಕ ನಾಗಮ್ಮನ ಮಕ್ಕಳು ಬಂದು ಇವತ್ತು ನಿಮ್ಮ ಎದೆ ಮೇಲೆ ನಿಂತಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಾನೆಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೆ ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ತಿರುಚುವಂತ ಕೆಲಸ ಮಾಡಿದ್ದಾನೆ. ನಾ ಹೇಳ್ತಾ ಇದ್ದೀನಿ, ಭಾರತದ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿದ್ದಾನೆ. ಭಾರತದ ಕಾನ್ಸ್ಟಿಟ್ಯೂಷನ್ ದಲ್ಲಿ ಏನ್ ಬರೆದಿದೆ? ಹಿಂದೂ, ಬೌದ್ಧ, ಸಿಖ್, ಜೈನ ಅಂತ ಬರೆದಿದೆ. ಯಾರ ಹೆಸರಿನ, ಯಾವ ಧರ್ಮದ ಹೆಸರಿನಲ್ಲಿ ಕೂಡ ಹಿಂದೂ ಅಂತಿಲ್ಲ. ನೀನ್ ನಮಗೆ ಯಾಕೆ ಹಿಂದೂ ಅಂತ ಹಚ್ಚಿದಿ? ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಹಿಂದೂ ಅಂತ ಹೇಳಿ? ದಿ ಏಜ್ स्कूल एडमिशंस आर ओपन, जहां तालीम से बनेगा आपके बच्चे का रोशन कल. At Noble Public School, we ignite the spark of wonder and celebrate every success. Noble Public School, dream big, learn here. ನಮ್ಮ ಸಂಸ್ಕೃತಿ ಇದೆ, ನಾವು ಹಿಂದೂಗಳಲ್ಲ. ಅಂಗೈಯಲ್ಲಿ ಲಿಂಗವನ್ನಿಟ್ಟು ನಾವೆಲ್ಲರೂ ಪೂಜೆ ಮಾಡುವಂತ ವಿಶ್ವಗುರುವಿನ ಧರ್ಮ ಅದು ಲಿಂಗಾಯತ ಧರ್ಮ. ನಿಮ್ಗೇನು ಅಧಿಕಾರ ಇದೆ ಅದಕ್ಕೆ ಹಿಂದೂ ಅಂತ ಹಚ್ಚೋಕೆ? ನಾನು ಇತಿಹಾಸ ಕೊಡ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ಕೊಡ್ತಾ ಇದ್ದೀನಿ. 13ನೇ ಶತಮಾನದಲ್ಲಿ ಪಾಲ್ಕುರ್ಕಿ ಸೋಮನಾಥ ಹಿಂದೂ ಅಂತ ಬರ್ದಿಲ್ಲ, ಭೀಮ ಕವಿ ಹಿಂದೂ ಅಂತ ಬರ್ದಿಲ್ಲ, ಚಾಮರಸ ಹಿಂದೂ ಅಂತ ಬರ್ದಿಲ್ಲ, ಹರಿಹರ ಹಿಂದೂ ಅಂತ ಬರ್ದಿಲ್ಲ. ಯಾವ ನಮ್ಮ ಶರಣ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥವರು ಅಂದಿನ ಪಾಲ್ಕುರ್ಕಿ ಸೋಮನಾಥನಿಂದ ಇಂದಿನ ಬಾಳಿಯಕ್ಕರವರೆಗೆ ಯಾರು ಕೂಡ ಹಿಂದೂ ಶಬ್ದ ಅನ್ನೋದು ನಮ್ಮ ಲಿಂಗಾಯತರ ಡೈರಿಯಲ್ಲಿಲ್ಲ, ಡಿಕ್ಷನರಿಯಲ್ಲಿಲ್ಲ. ಯಾಕೆ ಈ ಶಬ್ದ ನಮಗೆ ಉಪಯೋಗ ಮಾಡ್ತಾ ಇದ್ರಿ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಈ ಶಬ್ದ ಉಪಯೋಗ ಮಾಡಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಪ್ರಾಣ ಕೊಡ್ತೀವಿ. ನಮ್ಮ ಶರಣರ ತತ್ವವನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡಿದೀವಿ ಬಂಧುಗಳೇ, ಇವತ್ತು ಇದು ಎಲ್ಲಾ ಕಾರ್ಯಕ್ರಮ ಎಷ್ಟು ಮಠಗಳವ? ಒಬ್ಬರೇ ಇಲ್ಲಿಗೆ ಬಂದಾರ? ಯಾರು ಬಂದಿಲ್ಲ. ನೀವು ನಾನು ನಿಮ್ಮೆಲ್ಲರಿಗೆ ಇವತ್ತು ಹೇಳ ಬಯಸ್ತಾ ಇದ್ದೀನಿ, ಏನ್ ಹೇಳ ಬಯಸ್ತಾ ಇದ್ದೀನಿ? ಯಾವ ಮಠದ ಸ್ವಾಮಿ ಅಲ್ಲಿ ಹೋಗ್ಲತ್ತಾನ ನಜರಿದ್ರಿ ಅವನ ಮ್ಯಾಗ. ಮಗನೇ, ನೀ ಹಿಂದೂ ಹೋಯ್ತಿ, ಹಿಂದೂ ಇದ್ರೆ ಹಿಂದೂ ಮಠದಾಗೆ ಹೋಗಿರು. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. Sky Sunshine School, step towards better future. Admissions are open. ಯಾರಾಗಿರಲ್ಲ ಅವರು, ಯಾರೇ ಇರಲಿ, ಎಲ್ಲಿ ತನ ನಾವು ಪ್ರಶ್ನೆ ಕೇಳೋದಿಲ್ಲ ಅಲ್ಲಿವರೆಗೆ ಇವರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾಕೆ ಬರೀತಾ ಇದ್ರಿ ಹಿಂದೂ ಹಿಂದೂ ಅಂತೇಳಿ? ನಿಮ್ದು ಹಿಂದೂ ಏನದ ಮಾಡ್ಕೋರಿ. ನಿಮ್ಗೆ ಗುರ್ತದನ ಹಿಂದೂ ಧರ್ಮ ಸಂಸ್ಥಾಪಕ ಯಾರು ಹೇಳಿಲ್ಲ, ಹಿಂದೂ ಧರ್ಮದ ಗ್ರಂಥ ಏನದ ಅಂತ ಹೇಳಿಲ್ಲ, ಹಿಂದೂ ಧರ್ಮದ ಸಾಹಿತ್ಯ ಏನದ ಅಂತ ಹೇಳಿಲ್ಲ. ನಮಗೆ ಹಿಂದೂ ಮಾಡ್ಲಕ್ ಹೋಗ್ತೀರಿ? ಇಟ್ ಈಸ್ ಇಂಪಾಸಿಬಲ್. ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಘೋರ ಅಪರಾಧ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇದು ಇವತ್ತು ಕ್ರಾಂತಿಯ ಉದಯ ಇದೆ, ಮುಂದೆ ಜಾಗೃತಿಯ ಕ್ರಾಂತಿ ಆಗ್ಬೇಕಿದೆ. ಇವರು ನಾನು ಹೇಳ ಬಯಸ್ತಾ ಇದ್ದೇನೆ, ಅನುಭವ ಮಂಟಪದ ಉದ್ಘಾಟನೆ ದಿವಸ ಇವರು ಸನಾತನ ಅಂತ ಬರ್ದಿರು. ಏನ್ ಬರ್ದಿರು? ಸನಾತನ. ಅದನ್ನ ಮಣ್ಣು ಮುಕ್ಕಿಸಿ ನಾವು ಏನ್ ಬರ್ದಿವಿ? ಲಿಂಗಾಯತ ಅನುಭವ ಮಂಟಪ ಅಂತ ಬರ್ದಿದ್ದೀವಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಕೂಡ ಇವರಿಗೆ ಏಸ್ಬೇಕು 40 ದೇಶದ ಇತಿಹಾಸಕಾರರು ಬರೆದಿರ್ತಕ್ಕಂಥ ಎಲ್ಲವನ್ನ ತಂದಿಡ್ತೀವಿ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದಾರೆ. ಲಿಂಗಾಯತ ಧರ್ಮ ಸಂಸ್ಥಾಪಕ ಅದು ವಿಶ್ವಗುರು ಬಸವಣ್ಣ ಅಂತ ಹೇಳಿದ್ದಾರೆ ಬಂಧುಗಳೇ. ಅದಕ್ಕೋಸ್ಕರ ಇಂಥ ಲಲ್ಯ ಮಲ್ಯಗೋದಿಂದ ಶರಣ ಸಾಹಿತ್ಯಕ್ಕೆ ಏನೂ ಆಗ್ಬೇಕಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಶರಣ ಸಾಹಿತ್ಯಕ್ಕೆ ಚ್ಯುತಿ ಬಂದ್ರೆ ನಾನ್ ನೋಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಯಾರು ಬಂದಿರಿ? ಎಲ್ಲಾ ತಾಯಂದ್ರು ಬಂದಿರಿ, ಅಣ್ಣ ತಮ್ಮರು ಬಂದಿರಿ. ನೀವೆಲ್ಲ ಅಸಲಿ ಬೀಜ ಇದ್ರಿ. ಅವತ್ತು ಹೋಗಿರು ಬಸವಣ್ಣವರು, ಕೋಟಿಗೊಬ್ಬ ಶರಣ ಅಂದಿರು.
ಕೋಟಿಗೊಬ್ಬ ಶರಣ ಅಂದಿರು. ನೀವೆಲ್ಲ ಯಾರಿದ್ರಿ? ಕೋಟಿಗೊಬ್ಬ ಶರಣ ಇದ್ರಿ, ಅಸಲಿ ಬೀಜಗಳಿದ್ರಿ, ಶರಣತಸ್ತ ಉಳಿಸುವಂತ ತಂದೆ ತಾಯಿ ಹುಟ್ಟಿರ್ತಕ್ಕಂತ ನೀವು ಮಕ್ಕಳಿದ್ರಿ. ನಿಮ್ಮೆಲ್ಲರಿಗೂ ನಾನು ಶಾಸನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। RG Public School English Medium, admissions open, nursery to 8th standard, bus facility available, your child deserve the best education. ಅದಕ್ಕೋಸ್ಕರ ನಮ್ಮ ಕಾನೂನನ್ನು ಯಾರು ಮೆಟ್ಟಿ ನಿಲ್ತಾರೆ ಅವರಿಗೆ ನಾವು ಮುಂದೆ ಬಿಡೋದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಾವು. ಮತ್ತೆ ಇನ್ನೊಂದು ಮಾತು ನಾನು ಹೇಳಬಯಸ್ತಾ ಇದ್ದೀನಿ. ನಮ್ಮ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೈದಾಗ ಜೆಂಡ ತಗೊಂಡು ಜೈ ಅಂತಲ್ಲತಾವ. ನಾ ಮುಂದಿಂದ ಅಂಬಲ್ಲ, ಜೈ ಅಂತಲ್ಲತಾವ. ಮತ್ತೆ ನಮ್ಮವ್ರ ಮಠದಾಗ ಕುಂತು ಜೈ ಬಸವ ಅಂತ ಕಲಿಸಿಲಕ್ಕ. ಇವತ್ತು ನೀವು ಸಂಕಲ್ಪ ಮಾಡ್ರಿ, ಹಳ್ಳಿದಾಗ ಆಗ್ಬೇಕು. ಏನಾಗ್ಬೇಕು? ಜೈ ಬಸವ ಹೇಳ್ರಿ ಎಲ್ಲರೂ. ಜೈ ಬಸವ, ಜೈ ಬಸವ, ಜೈ ಬಸವ, ಜೈ ಬಸವ. ಈ ರೀತಿಯಾಗಿ ಪ್ರತಿಯೊಂದು ಊರಿಗೆ ಬಾಳಿ ಅಕ್ಕವ್ರಿಗೆ ಕರ್ಸರಿ, ನೀಲಕ್ಕವ್ರಿಗೆ ಕರ್ಸರಿ, ವಿಜಯಲಕ್ಷ್ಮಿ ಅಕ್ಕವ್ರಿಗೆ ಕರ್ಸರಿ. ಯಾಕಂತ ಹೇಳಿದ್ರ ಈ ಲಿಂಗಾಯತರಲ್ಲಿ ನನ್ನ ಮಕ್ಕಳು ಏನ್ ತಿಳ್ಕೊಂಡಾರ? ವಿಶ್ವದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರು 200 ವರ್ಷ ನಮ್ನಾಗ ಹುಕುಮತ್ ಮಾಡಿರು. ಆ ಬ್ರಿಟಿಷರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಅಲ್ಲುಗಾಡಿಸಿರ್ತಕ್ಕಂಥ ಲಿಂಗಾಯತ ರಾಣಿ ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಮಕ್ಕಳಿದ್ದೀವಿ. ಅದಕ್ಕೋಸ್ಕರ ಇವತ್ತು ಸಮಯದ ಅಭಾವ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀವೆಲ್ಲರೂ ಕುಳಿತು ಇದು ಬಸವಣ್ಣಗೆ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಬುದ್ಧಗೆ ಕಾಡ್ತಾ ಇದ್ದಾರೆ, ಬುದ್ಧ ಧರ್ಮವನ್ನು ಅಳಿಸಿ ಹಾಕಿದ್ದಾರೆ, ಮಹಾವೀರನ ಧರ್ಮ ಅಳಿಸಿ ಹಾಕಿದೆ, ಈಗ ಬಸವಣ್ಣನ ಧರ್ಮ ಅಳಿಸ್ಲಕ್ ಬಂದರೆ. ಅದಕ್ಕೆ ಇವತ್ತು ನಾನು ಒಂದು ಸ್ಲೋಗನ್ ಹೇಳ್ತೀನಿ. ಏನ್ ಸ್ಲೋಗನ್ ಹೇಳ್ತೀನಿ? ಮನುವಾದಿ ಕೆ ಛಾತಿ ಪರ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಬೇಕು. ಮನುವಾದಿ ಕೆ ಛಾತಿ ಪರ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಬೇಕು. ಮನುವಾದಿ ಕೆ ಛಾತಿ ಪರ್ ಅಂಜಿಕೆ ಹೊಂಟವ ಅಲ್ಲಿ ಕೇಳಬೇಕು. ಮನುವಾದಿ ಕೆ ಛಾತಿ ಪರ್, ಮನುವಾದಿ ಕೆ ಛಾತಿ ಪರ್, ಮನುವಾದಿ ಕೆ ಛಾತಿ ಪರ್. ಅದಕ್ಕಾಗಿ ನೀವೆಲ್ಲರೇನು ಬಂದಿರಿ, ರಾಶಿ ಮಾಡ್ರ ಅಸಲಿ ತೆನಿ ತೆಗೆದಿರ್ತಾರ. ಅಸಲಿ ಬಸವ ಭಕ್ತರಿದ್ರಿ. ನಮ್ಮ ಬುಳ್ಳ ಅನ್ನೋರು ಯಾವನು ಬಂದಿಲ್ಲ, ಏನಾರ ಮಾಡ್ರು ಅಂತ ಹೇಳಿ ಕರ್ಸಿ ನಮ್ಮ ಹುಡುಗರಿಗೆಲ್ಲ ಏನ್ ಬೇಕದು ಎಲ್ಲ ನಾ ದಾರಿ ಎರಿತೀನಿ ಅಂತ ಹೇಳಾರೆ.